ಪರೀಕ್ಷೆ ಮುಗಿದಂಥ ಶಾಲಾವಧಿಯ ನಂತರ ನಾವು ಮಕ್ಕಳನ್ನು ಒಂದು ವೀಕ್ಷಣೆಯಿಂದ ಕರ್ಕೊಂಡು ಬಂದ್ವಿ. ಇಲ್ಲಿ ವಿಜಯನಗರ ಕಾಲದ ಒಂದು ಪುಷ್ಕರಣಿಯು ತುಂಬ ಸೊಗಸಾಗಿದೆ ನೋಡೋದಕ್ಕೆ. ಅದೇ ರೀತಿ ಕನಕಗಿರಿಯಲ್ಲಿ ಇರತಕ್ಕಂಥ ಒಂದು ರಾಣಿ ಸ್ನಾನ ಗೃಹ ಆಗಿರ್ಬೋದು ಮತ್ತು ಈ ಪುಷ್ಕರಣಿ ಆಗಿರ್ಬೋದು ಒಂದೇ ವಿನ್ಯಾಸದಲ್ಲಿ ಆಗಿರೋದ್ರಿಂದ ಇವು ಇನ್ನೂ ಕೂಡ ಏನಪ್ಪ ಅಂದರೆ ನಿಗೂಢವಾಗಿಯೇ ಉಳಿದಿದ್ದಾವೆ. ಸೊ ಈ ಥರದ ಒಂದು ಹಲವಾರು ಒಂದು ಐತಿಹಾಸಿಕ ಕುರುಹುಗಳು ನಮ್ಮ ಕಾಡಿಯಲ್ಲಿ ಇವೆ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಇದೇ ರೀತಿಯಾಗಿ ಉತ್ಖನನಗಳು ನಡೆದು ನಮ್ಮ ಇತಿಹಾಸ ಇನ್ನಷ್ಟು ಪ್ರಜ್ವಲಿಸಲಿ ಅಂತ ನಾನು ಒಂದು ಈ ರೀತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರ್ಲಾನಹಳ್ಳಿ ಮಕ್ಕಳನ್ನು ನಾವು ಇಲ್ಲಿ ಪುಷ್ಕರಣೆ ಕಂಡು ಹಿಡಿದು ಶಿವರಾತ್ರಿ ದಿನ ಅರ್ಪಣೆ ಮಾಡಿದ್ದಾರೆ. ಪುಷ್ಕರಣೆ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಮಕ್ಕಳನ್ನ ನಾವು ವೀಕ್ಷಣೆಗೆ ಅಂತ ಕರ್ಕೊಂಡು ಬಂದಿದ್ವಿ. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ಇದು 8ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತೆ. ನಿಜವಾಗ್ಲೂ ಇದು ಮುಚ್ಚಿ ಹೋಗ್ಬಿಟ್ಟಿತ್ತು, ಯಾರಿಗೂ ಗೊತ್ತೇ ಇಲ್ಲೇನೋ ಅನ್ನಂಗೆ. ನಮಗೂ ಕೂಡ ನಾವು 16 ವರ್ಷ ಇಲ್ಲಿದ್ರೂ ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ಇಲ್ಲಿ ಎಲ್ಲ ಜನರು ಕೂಡ ಇದನ್ನೆಲ್ಲ ಕಂಡು ಹಿಡಿದು ಇದನ್ನು ಎಲ್ಲ ವೀಕ್ಷಣೆ ಮಾಡೋಕ್ಕೆ ಇದು ಮಾಡಿದ್ದಾರೆ. ತುಂಬ ಸೊಗಸಾಗಿದೆ. ಬಂದು ಎಲ್ಲರೂ ವೀಕ್ಷಣೆ ಮಾಡಿರಿ, ನಿಮ್ಮ ಕೈಲಾದಷ್ಟು ಧನ ಸಹಾಯನೂ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.